ಒಂದು ಆಘಾತಕಾರಿ ಸುದ್ದಿ ಹೊರಬಂದಿದೆ. ಎಂಥ ಆಘಾತಕಾರಿ ಅಂದರೆ ಭಾರತದ, ಅದರಲ್ಲೂ ದಕ್ಷಿಣ ಭಾರತದ ಆರಾಧ್ಯ ದೈವವಾಗಿರುವಂತಹ ತಿರುಪತಿ ತಿಮ್ಮಪ್ಪ, ಆತನ ಪ್ರಸಾದ ಲಡ್ಡು. ಆ ಲಡ್ಡು ವಿಶ್ವವಿಖ್ಯಾತ. ಆ ಲಡ್ಡುವಿನ ಥರ ರುಚಿ ಬೇರೆಲ್ಲೂ ನಮಗೆ ಸಿಗೋದಿಲ್ಲ. ತಿರುಪತಿ ತಿಮ್ಮಪ್ಪನ ಲಡ್ಡು ಎಲ್ಲಿದ್ದರೂ ಕೂಡ, ಅಲ್ಲಿ ಹೋಗಿ ಬಂದವರು ಸ್ವಲ್ಪ ಕೊಟ್ಟರೂ ಕೂಡ, ಅದನ್ನು ಮನೆಯಲ್ಲಿಟ್ಟರೂ ಕೂಡ ತಿಮ್ಮಪ್ಪನ ವರಪ್ರಸಾದವೆಂದೇ ಅದನ್ನು ಭಾವಿಸಲಾಗತ್ತೆ. ಅದು ಭಕ್ತಾದಿಗಳ ನಂಬಿಕೆ. ಆದರೆ ಆ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಪತ್ತೆಯಾಗಿದೆ. ದನದ ಕೊಬ್ಬಿನ ಅಂಶ ತಿರುಪತಿ ಲಡ್ಡುವಿನಲ್ಲಿ ಆಘಾತಕಾರಿ ಅಂಶ ಪತ್ತೆಯಾಗಿದೆ. ಲ್ಯಾಬ್ ಪರೀಕ್ಷೆಯಲ್ಲಿ ಶಾಕಿಂಗ್ ಸಂಗತಿ ಬಯಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿದ್ದ ಮೀನಿನ ಎಣ್ಣೆ ಮತ್ತು ದನದ ಕೊಬ್ಬು, ಶುದ್ಧ ತುಪ್ಪದ ಹೊರತಾಗಿ ಇತರ ಅಂಶಗಳು ಕೂಡ ಪತ್ತೆಯಾಗಿದೆ. ಸೋಯಾಬೀನ್, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಪಾಮ್ ಆಯಿಲ್ ಅಂಶ ಕೂಡ ತಿರುಪತಿ ಲಡ್ಡುವಿಗೆ ಬಳಸಿದ್ದ ತುಪ್ಪದ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಶುದ್ಧ ಹಸುವಿನ ತುಪ್ಪವನ್ನು ಬಳಸಬೇಕಾಗಿರುತ್ತೆ. ನೋಡಿ ಏನೇನೆಲ್ಲ ಫ್ಯಾಟ್ ಇದೆ, ಏನೇನೆಲ್ಲ ಕೊಬ್ಬುಗಳು ಪತ್ತೆಯಾಗಿದೆ. ಫಿಶ್ ಆಯಿಲ್, ಮೀನಿನೆಣ್ಣೆ, ಮೀನಿನ ಅಂಶ, ದನದ ಕೊಬ್ಬಿನ ಅಂಶ, ತರಕಾರಿ ಎಣ್ಣೆಗಳ ಅಂಶ. ದನದ ಶುದ್ಧ ಹಾಲಿನಿಂದ ತಯಾರಾಗಬೇಕಾದಂಥ ತುಪ್ಪದಲ್ಲಿ ಕೊಬ್ಬಿನ ಅಂಶ ಯಾಕೆ ಬಂತು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾಗ ಈ ತಿರುಪತಿ ದೇವಸ್ಥಾನವನ್ನು ಒಂದು ರೀತಿಯಲ್ಲಿ ಅಂದರೆ ಅದರ ಸುತ್ತಮುತ್ತ ಕೂಡ ಅಷ್ಟೇ ಕ್ರೈಸ್ತ ದೇವಾಲಯವನ್ನಾಗಿ ಪರಿವರ್ತಿಸಬೇಕು, ಅನೇಕರನ್ನು ಅದರೊಳಗೆ ಸೇರಿಸುವಂಥದ್ದು, ಅನೇಕ ಇಂತಹ ಘಟನಾವಳಿಗಳಾಗಿತ್ತು. ಚಂದ್ರಬಾಬು ರಾಜಶೇಖರ ರೆಡ್ಡಿ ಅವರ ಪುತ್ರ ಜಗನ್ ಅಧಿಕಾರಕ್ಕೆ ಬಂದ ನಂತರ ಕೂಡ ಅದು ಅವ್ಯಾಹತವಾಗಿ ನಡೆದಿತ್ತು ಎನ್ನುವಂಥ ಅಂಶಗಳು ಬಹಿರಂಗ. ಇದನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಈಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಮಾಧ್ಯಮದ ಮುಂದೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಆತಂಕದ ಜೊತೆಗೆ, ಸಂಚಲನದ ಜೊತೆಗೆ, ಒಂದು ರೀತಿಯಲ್ಲಿ ಏನಾಗ್ತಾ ಇದೆ ತಿರುಪತಿಯಲ್ಲಿ ಅನ್ನುವಂಥ ಒಂದು ಭಯ ಕೂಡ ಭಕ್ತಾದಿಗಳಿಗೆ ಆವರಿಸಿದೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸ್ಮಿತಾ. ಚಂದ್ರಬಾಬು ನಾಯ್ಡು ಅವರು ಹೇಳಿಕೆಯನ್ನು ಕೊಟ್ಟ ನಂತರ ಈ ಒಂದು ರಿಪೋರ್ಟ್ ಕೂಡ ಎಲ್ಲರ ಕೈ ಸೇರಿದೆ. ಆಂಧ್ರ ಪ್ರದೇಶದಲ್ಲಿರುವಂಥ ದೇವಸ್ಥಾನ ಒಂದು ದನದ ಹಾಲಿನಿಂದ ತಯಾರಾಗುವಂತಹ ತುಪ್ಪವನ್ನು ಕೊಡೋದಕ್ಕೆ ಸಾಧ್ಯವಾಗದೆ ಈ ಥರ ಕಲಬೆರಕೆಯಾಗಿರುವಂಥ ಮತ್ತು ಅದಕ್ಕಾಗಿ ವ್ಯಾಪಕವಾದಂಥ ದುಡ್ಡನ್ನು ಕೂಡ ಪಡೆಯುವಂಥ ಇದೊಂದು ಷಡ್ಯಂತ್ರನೋ, ಇದು ಕಣ್ತಪ್ಪಿನಿಂದ ಆಗಿದ್ದು, ಏನು ಹೇಳ್ತಾ ಇದೆ ರಿಪೋರ್ಟ್ ಮತ್ತು ಇದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಕೂಡ ಯಾವ ರೀತಿ ಚರ್ಚೆ ಆಗ್ತಾ ಇದೆ? ಸ್ಮಿತಾ. ಲ್ಯಾಬ್ ರಿಪೋರ್ಟ್ಗಳ ಪ್ರಕಾರ ಅಂತೂ ಸ್ಪಷ್ಟವಾಗಿದೆ ಜಯಪ್ರಕಾಶ್ ಶೆಟ್ರೆ. ಇದರಲ್ಲಿ ಮೀನಿನ ಎಣ್ಣೆ ಹಾಗೆ ದನದ ಕೊಬ್ಬನ್ನ ಬಳಕೆ ಮಾಡಲಾಗಿದೆ. ತುಪ್ಪ ಏನು ಸ್ಯಾಂಪಲ್ ಟೆಸ್ಟ್ಗೆ ಕಳಿಸಲಾಗಿತ್ತು. ತಿರುಪತಿ ಲಡ್ಡು ತಯಾರಿಕೆ ಸಂದರ್ಭದಲ್ಲಿ ಬಳಕೆಯಾಗುವ ತುಪ್ಪ, ಅದರ ಸ್ಯಾಂಪಲ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿರುವ ಸತ್ಯ ಅಂತಂದರೆ ಈ ತುಪ್ಪದಲ್ಲಿ ದನದ ಕೊಬ್ಬು ಹಾಗೆ ಮೀನಿನ ಎಣ್ಣೆಯ ಅಂಶಗಳು ಇದೆ ಅಂತ ಹೇಳಿ 5 ಕಂಪನಿಗಳಿಂದ ತುಪ್ಪವನ್ನು ಖರೀದಿ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ತಿರುಪತಿಯ ಲಡ್ಡು ತಯಾರಿಕೆ ಸಂದರ್ಭದಲ್ಲಿ ಆ 5 ಕಂಪನಿಗಳ ಪೈಕಿ ತಮಿಳುನಾಡು ಮೂಲದ ಒಂದು ಕಂಪನಿಯ ತುಪ್ಪದ ಬಗ್ಗೆ ಅನುಮಾನ ಆಯಿತು. ಅನುಮಾನ ಇನ್ಫ್ಯಾಕ್ಟ್ ಕಳೆದ ಕೆಲ ತಿಂಗಳ ಹಿಂದೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿತ್ತು. ನಂದಿನಿ ತುಪ್ಪವನ್ನ ಖರೀದಿ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ TTD ಅಂತ ಹೇಳಿ. ಆ ಸಂದರ್ಭದಲ್ಲೂ ಕೂಡ ಭೀಮಾ ನಾಯಕ್ ಅವರು, KMF ನ ಅಧ್ಯಕ್ಷರು, ಅನುಮಾನ ವ್ಯಕ್ತಪಡಿಸಿದ್ರು. ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಬೆಲೆಯಲ್ಲಿ ತುಪ್ಪ ಕೊಡ್ತಿದ್ದಾರೆ ಅಂತಂದ್ರೆ ಕ್ವಾಲಿಟಿಯಲ್ಲಿ ಏನೋ ಕಾಂಪ್ರಮೈಸ್ ಆಗಿದೆ.
ಉತ್ತಮವಾದ ಪರಿಶುದ್ಧವಾದ ತುಪ್ಪ ಕೊಡಲಿಕ್ಕೆ ಆ ಬೆಲೆಯಲ್ಲಿ ಸಾಧ್ಯವೇ ಇಲ್ಲ ಅನ್ನೋ ಅನುಮಾನವನ್ನ ಕಳೆದ ಅನೇಕ ತಿಂಗಳ ಹಿಂದೆನೇ ಕರ್ನಾಟಕದಿಂದಲೇ ಆ ಧ್ವನಿ ಎತ್ತಲಾಗಿತ್ತು. ಕೇವಲ ಇಷ್ಟು ಮಾತ್ರ ಅಲ್ಲ, ನೀವಾಗಲೇ ಹೇಳ್ತಾ ಇದ್ದ ಹಾಗೆ ತಿರುಪತಿಯ ದೇವಸ್ಥಾನದ ಸುತ್ತಮುತ್ತ ನಡೀತಿರುವ ಅನೇಕ ಚಟುವಟಿಕೆಗಳು ಹಿಂದಿನ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಪ್ರಮಾಣದ ಚರ್ಚೆಗೆ ಗ್ರಾಸವಾಗಿತ್ತು. ಬೇಕು ಅಂತಲೇ ಹಿಂದೂಗಳ ಧಾರ್ಮಿಕ ಕೇಂದ್ರದ ಸುತ್ತಮುತ್ತ ಧರ್ಮಕ್ಕೆ ವಿರೋಧವಾದ ಹಾಗೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಚಟುವಟಿಕೆಗಳಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ನೇರವಾಗಿ TTDಯ ಆಡಳಿತ ಮಂಡಳಿ ಒಳಗೂ ಕೂಡ ಅನ್ಯ ಧರ್ಮೀಯರನ್ನ ಪ್ರವೇಶ ಮಾಡಲಾಗ್ತಿದೆ ಅನ್ನೋ ಆರೋಪ. ಇದಕ್ಕೆ ಹಾಗೆ ಇವತ್ತು ಬಹಿರಂಗವಾಗಿರುವ ಈ ರಿಪೋರ್ಟ್ಗೆ ನೇರವಾಗಿ ಲಿಂಕ್ ಇದೆಯಾ? ಇದು ಬೇಕಂತಲೇ ಮಾಡಲಾಗಿದ್ದ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಪ್ರಯತ್ನವೇನಾ ಇದು, ಅಥವಾ ಕಣ್ತಪ್ಪಿನಿಂದ ಆಯ್ತಾ? ಈ ಕಂಪನಿಗಳು ವಹಿವಾಟು ವಾಣಿಜ್ಯ ಚಟುವಟಿಕೆ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಕಡಿಮೆ ದುಡ್ಡಿಗೆ ಕೊಟ್ಟು ಹೆಚ್ಚಿಗೆ ಲಾಭ ಮಾಡ್ಕೊಳ್ಳೋಣ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯಾದ ಕಳಪೆ ಗುಣಮಟ್ಟದ ತುಪ್ಪವನ್ನು ಸರಬರಾಜು ಮಾಡ್ತಾ, ಅಥವಾ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ಲಿ ಅಂತಲೇ? ಪ್ರಸಾದ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಜಯಪ್ರಕಾಶ್ ಶೆಟ್ರೆ ಅತ್ಯಂತ ಪವಿತ್ರವಾಗಿ ನಾವು ಅದನ್ನ ಗಮನಿಸ್ತೀವಿ. ಇನ್ಫ್ಯಾಕ್ಟ್ ಪ್ರಸಾದವನ್ನ ನೈವೇದ್ಯ ಇಡೋ ಸಂದರ್ಭದಲ್ಲಿ ಚಿಕ್ಕ ಮೈಲಿಗೆ ಕೂಡ ಆಗಬಾರ್ದು ಅದು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಹಿಂದೂ ಧಾರ್ಮಿಕ ಆಚರಣೆಗಳ ಪ್ರಕಾರ ಅಂಥ ಪ್ರಸಾದದಲ್ಲಿ ದನದ ಕೊಬ್ಬು ಹಾಗೆ ಮೀನಿನ ಎಣ್ಣೆಯನ್ನು ಬಳಸಿದ್ದಾರೆ ಅಂತಂದ್ರೆ ಅದರ ಶುದ್ಧತೆ ಪಾವಿತ್ರತೆಗೆ ಧಕ್ಕೆ ಆಗುತ್ತೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಹೀಗಾಗಿ ಇದ್ರ ಹಿಂದೆ ವ್ಯವಸ್ಥಿತವಾದ ಸಂಚಿದೆಯಾ ಅಥವಾ ಕೇವಲ ವಾಣಿಜ್ಯ ವಹಿವಾಟಿನ ದೃಷ್ಟಿಯಿಂದ ಮಾತ್ರ ಆಗಿರುವ ಲೋಪದೋಷವ? ಅಲ್ಲಿನ ಸರ್ಕಾರ ಯಾವ ರೀತಿ ಇದನ್ನ ಗಮನಿಸುತ್ತೆ, ತನಿಖೆಗಳು ಯಾವ ಹಂತಕ್ಕಾಗತ್ತೆ? ಸದ್ಯಕ್ಕಿರುವ ಕುತೂಹಲ ಇದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಸಾದವನ್ನ ಯಾವ ರೀತಿ ಅಂತಂದ್ರೆ, ದೇವಸ್ಥಾನದಲ್ಲಿ ಪ್ರಸಾದ ಬಂದ ನಂತರ ಮನೆಗೆ ತೆಗೆದುಕೊಂಡು ಹೋದ ನಂತರ ಆ ಪ್ರಸಾದಕ್ಕೆ ಮತ್ತೆ ಪೂಜೆ ಮಾಡಿ ಆ ಪ್ರಸಾದ ಸ್ವೀಕಾರ ಮಾಡುವಂಥ ಅಚಲವಾದ ನಂಬಿಕೆ ತಿರುಪತಿ ತಿಮ್ಮಪ್ಪನ ಬಗ್ಗೆ. ಎನಿಹಾವ್, ಮುಂದಿನ ಸುದ್ದಿ ಇದರ ಬಗ್ಗೆನೇ ಸಂಬಂಧಪಟ್ಟದ್ದು. ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ. ಇವತ್ತು ಕಾಂಗ್ರೆಸ್ ಕಡೆಯಿಂದ ಮುನಿರತ್ನ ಅವರ ಬಂಧನ ಆ ಪ್ರಕರಣವನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ಮಾಡಲಾಯಿತು. ಅದರ ಡಿಟೇಲ್ ರಿಪೋರ್ಟ್ ಅನ್ನ ಪಕ್ಕಾ ಪಾಲಿಟಿಕ್ಸ್ ನಲ್ಲೇ ನೀವು ಗಮನಿಸಿದ್ರಿ ಕೂಡ. ಆದ್ರೆ ಈ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರ ನಡುವೆ ಜಗಳ ನಡೆದು ಹೋಯಿತು ಅನ್ನೋ ಒಂದು ಸುದ್ದಿ ಸಿಕ್ಕಿದೆ. ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಕಾಂಗ್ರೆಸ್ ಹೆಣ್ಮಕ್ಳ ಹೋರಾಟ ನೋಡ್ರಪ್ಪ. ಕ್ಯಾಮ್ರಾಗಳಿಗೆ ಪೋಸ್ ಕೊಡೋಕು ಎಷ್ಟೆಲ್ಲ ಸರ್ಕಸ್ ಮಾಡ್ತಾರಪ್ಪ. ಕೆಲವರು ಡೌನ್ ಅಂತ ಕಿರ್ಚಿದ್ರೆ ಮಹಿಳಾ ಕಾರ್ಯಕರ್ತರು ನೀಡ್ಲೇಬೇಕು ರಾಜೀನಾಮೆ ನೀಡ್ಲೇಬೇಕು ಅಂತ ಘೋಷಣೆ ಕೂಗಿದ್ರು. ಕೆಪಿಸಿಸಿ ಕಚೇರಿ ಮುಂದೆ ಮುನಿರತ್ನ ವಿರುದ್ಧದ ಈ ಪ್ರತಿಭಟನೆ ಸೀನ್ ನೋಡಿದ್ರೆ ಮಹಿಳಾ ಕಾರ್ಯಕರ್ತೆಯರದ್ದೇ ಸೌಂಡ್. ರೀ ಸುಮ್ನಿರಿ, ನಾವು ಕೂಗ್ತೀವಿ ಅಂತ ಕಾರ್ಯಕರ್ತೆ ಮುಖಂಡನಿಗೆ ಆವಾಜ್ ಹಾಕೇ ಬಿಟ್ರು. ಸುಮ್ನಿರಯ್ಯ, ನಾನ್ ಹೇಳ್ದಂಗೆ ಘೋಷಣೆ ಕೂಗ್ಬೇಕು ಅಂತ ಕೈ ಸನ್ನೆಯಲ್ಲೇ ಗುಮ್ಮಿದ್ರು. ಸುಮ್ನಿರಯ್ಯ ಸಾಕು, ನಾನು ಕೂಗ್ತೀನಿ ಅಂತ ಮಹಿಳಾ ಲೀಡರ್ ಹೇಳಿದ್ದೇ ತಡ ಕಾಂಗ್ರೆಸ್ ಮುಖಂಡ ಸೈಲೆಂಟ್ ಆದ್ರು. ತಪ್ಪಾಯ್ತು ಬಿಡಮ್ಮ, ನಾನು ಕೂಗಲ್ಲ, ನೀನೇ ಕೂಗಮ್ಮ ಅಂದು ಸೈಲೆಂಟ್ ಆಗಿ ಸೈಡ್ಗೆ ಹೋದ್ರು. ಎರಡು ಜಡೆ ಒಂದ್ ಕಡೆ ಸೇರಿದ್ರೆ ಆಗಲ್ಲ ಅನ್ನೋ ಗಾದೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರಿಗೆ ಸೂಟ್ ಆಗತ್ತೇನೋ. ಇವಳ್ಯಾಕೋ ಕ್ಯಾಮೆರಾ ಮುಂದೆ ಮಿಂಚ್ತಾವಳೆ ಅಂತ ಹೇಳಿ ಕಾರ್ಯಕರ್ತೆಯೊಬ್ಳು ತಳ್ಳೆ ಬಿಟ್ರು. ಮುನಿರತ್ನ ರಾಜೀನಾಮೆಗೆ ಒತ್ತಾಯಿಸಿ ನಡೀತಿದ್ದ ಹೋರಾಟದ ಮಧ್ಯೆ ಇಂಥದ್ದೊಂದು ಪ್ರತಿಭಟನೆ ರಾಜಕೀಯ ರಾಜ್ಯದಲ್ಲಿ ಇವತ್ತು ಸುದ್ದಿ ಮಾಡಿತು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.